ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಎಷ್ಟು ಚೆನ್ನಾಗಿದೆ ಅಪ್ಪ. ಈಗಲೇ ಉಟ್ಕೊಳ್ಳ ಇದನ್ನ. ಇದನ್ನು ಉಟ್ಕೊಳ್ಳೋದನ್ನ ನೀವೆಲ್ಲ ನೋಡಿದ್ರೆ ನಂಗೆ ಇನ್ನೂ ಖುಷಿ ಆಗುತ್ತೆ. ಈಗ ನಿಮ್ಮ ಮೊಮ್ಮಗಳಿಗೆ ನಿಮ್ಮ ಮಗ ಕೊಡ್ತಾ ಇದ್ದಾನಲ್ಲ ಪ್ರೀತಿಯ ಉಡುಗೊರೆ 16,000 ಸೀರೆ. ಕೊಡಿಗಾಸ 2,000 ಕಟ್ಟಿ ಮಿಕ್ಕಿದ್ದ 6,000ಕ್ಕೆ ನನ್ನ ಹೆಂಡತಿ ಓಲೆ ಮಾಡಿಸಿದ್ದಾನೆ. ನೀನೀಗ ಉಟ್ಕೋಬೇಕು ಅಂತಿರೋ ಸೀರೆ ಮಾಲೀಕರು ನಾವು. ಮಣಿಕಂಠಪ್ಪ 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 ಓ ಮಣಿಕಂಠಪ್ಪ ಮಣಿಕಂಠಪ್ಪ. ಯಾರು ಮಣಿಕಂಠಪ್ಪ? ಕಡಿಕೆಯವರ ಪರಮಾಪ್ತ ಶಿಷ್ಯ. ಇವನು ಅನುಮತಿ ಪಡೆದೆ ದೊಡ್ಡವ್ರನ್ನ ನೋಡ್ಬೇಕು. ಮಣಿಕಂಠಪ್ಪ ಮಣಿಕಂಠಪ್ಪ. ಯಾರು ಬರಲೇ ಇಲ್ಲ? ಬರ್ತಾರೆ, ತಕ್ಷಣ ಉತ್ತರ ಕೊಡೋದಿಲ್ಲ ಅಷ್ಟೇ, ಸಾಧನೆಯಲ್ಲಿರ್ತಾರಲ್ವಾ ಅದಕ್ಕೆ. ಮಣಿಕಂಠಪ್ಪ ಓ ಮಣಿಕಂಠಪ್ಪ ಓ ಮಣಿಕಂಠಪ್ಪ 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 ಮಣಿಕಂಠಪ್ಪ. ನಮಸ್ಕಾರ ಮಾಧವರಾವ್. ಇವರು ವಿರೂಪಾಕ್ಷ ಶಾಸ್ತ್ರಿಗಳು ಅಂತ, ಚಕ್ರಾಪುರಿ ಅವರು ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದ ಧರ್ಮದರ್ಶಿಗಳು, ಪ್ರಧಾನ ಅರ್ಚಕರು. ದೊಡ್ಡವ್ರು ನೋಡ್ಬೇಕು ಅಂತ ಬಂದಿದ್ದಾರೆ. ಸಾಕು. ಸಾಕು. ಮಾ, ನಾನು ಕೇಳ್ಪಟ್ಟಿ ನಿಜನಾ? ಏನೋ ನಮ್ಮ ತಂದೆ ಅಂತ ಅನಿಸ್ಕೊಂಡವರು ಅವ್ರ ಆಪ್ತ ಗೆಳತಿ ಬಳಿ ಓಲೆನ ಇಸ್ಕೊಂಡು ಮಗಳಿಗೆ ಅಂತ ಸೀರೆ ತಂದು ಘನಕಾರ್ಯ ಮಾಡಿದ್ರಂತೆ. ಆಮೇಲೆ ಚಿಕ್ಕಪ್ಪ ಬಂದು ದುಗಿದು ಆ ಸೀರೆನ ತಗೊಂಡು ಹೋದ್ರಂತೆ. ಆಗ್ಲೇ ಊರೆಲ್ಲ ಸುದ್ದಿ ಆಗಿ ಹೋಯ್ತಾ? ಅದೊಂದು ಬಾಕಿ ಇತ್ತು ನೋಡು. ನಿನಗ್ಯಾರು ಹೇಳಿದ್ರು? ಚಿಕ್ಕಪ್ಪನೇ ಟ್ರಾವೆಲ್ಸ್ ಹತ್ರ ಬಂದು ಸೀರೆನ ತೋರಿಸಿ ಸಂಪೂರ್ಣ ರಾಮಾಯಣ ಹೇಳ್ಬಿಟ್ಟು ಹೋದ್ರು. ಬೇಕಿತ್ತಮ್ಮ ಇವ್ರಿಗೆ ಇಂಥ ಘನಕಾರ್ಯ ಮಾಡೋದು? ಕೇಳಿ. ನಾನೇನ್ ಕೇಳಿ? ಯಾವುದಕ್ಕೂ ಉತ್ತರ ಇಲ್ಲ ಇವ್ರ ಹತ್ರ. ಎಲ್ಲದಕ್ಕೂ ಹಾರ್ಕೆ ಉತ್ತರ. ನಾವು ಕೇಳಿ ಸುಮ್ಮನೆ ದುಃಖ ಪಟ್ಕೋಬೇಕು ಅಷ್ಟೆ. ಎಲ್ಲದಕ್ಕೂ ಸಮಯ ಬರಲಿ ಹೇಳ್ತೀನಿ, ಸಮಯ ಬರಲಿ ಹೇಳ್ತೀನಿ ಅನ್ನೋದೊಂದೇ ಸಿದ್ದು ಉತ್ತರ. ನಾಚಿಕೆಟ್ಟನ
ಹಾಡು ಹದಲೆ ಪ್ರಣಯ ಜೊತೆಗೆ ಈ ಓಲೆ ನಾಟಕ ಬೇರೆ. ಸೀರೆನ ಅವಳಿಗೋಸ್ಕರ ತಂದಿರ್ತಾರೋ ಏನೋ ಕೇಳಿ ನೋಡಿ. ಅವಳು ಬೇಡ ಅಂದಿರ್ತಾಳೆ, ಇನ್ಯಾರು ಸಿಕ್ಕಿರಲ್ಲ. ಇನ್ನೇನ್ ಮಾಡೋದು? ಮಗಳಿಗೋಸ್ಕರ ಸೀರೆ ತಂದು ಕೊಟ್ಟೆ ಅಂದ್ರೆ ಆಹಾ ಮಗಳ ಮೇಲೆ ಎಷ್ಟೊಂದು ಮಮತೆ ಅಂತ ಜನ ಎಲ್ಲ ಕೀಟ ತೊಡಸ್ತಾರಲ್ಲ, ಅದಕ್ಕೆ ತಂದಿರ್ಬೇಕು. ಕೇಳಿ ನೋಡಿ. ನಾವು ಆಡಿ ಆಡಿ ಕೆಟ್ಟೋರಾಗಬೇಕು ಅಷ್ಟೆ. ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಒಂದೂ ಇಲ್ಲ. ನೀನು ಊಟ ಮಾಡ್ತೀಯನೋ? ಇಷ್ಟೆಲ್ಲ ಅನ್ನಿಸ್ಕೊಂಡ್ಮೇಲೂ ಊಟ ಹೇಗಮ್ಮ ಸೇರುತ್ತೆ? ಅವತ್ ಕರ್ಪೂರ ಕೈಲಿ ಹಿಡ್ಕೊಂಡ್ರು ಸತ್ಯ ಏನು ಅಂತ ಹೇಳಕ್ಕಾಗ್ಲಿಲ್ಲ. ಇವತ್ತು ಅನ್ನ ಹಿಡ್ದಾದ್ರು ಹೇಳಿ ಸತ್ಯ ಏನು ಅಂತ. ನಾವಾದ್ರೂ ಅಂದು ಆಡೋ ತಪ್ಪುತ್ತೆ. ಈ ಪ್ರಾಣಿ ಕತೆ ಇಷ್ಟೇ ಅಂತ ಸುಮ್ಮನಾಗ್ಬಿಡ್ತೀವಿ. ಕೇಳಿ ಸತ್ಯ ಏನು ಅಂತ. ಅನ್ನದ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು ಯಾವ ತಪ್ಪು ಮಾಡಿಲ್ಲ. ಸಮಯ ಬಂದಾಗ ತಾನಾಗೆ ಎಲ್ಲ ಗೊತ್ತಾಗುತ್ತೆ. ಆದರೆ ಅಷ್ಟರಲ್ಲಿ ಎಲ್ಲ ಮೀರಿರುತ್ತೆ. ಯಾರು ಯಾರನ್ನು ಕ್ಷಮೆ ಕೇಳೋ ಅರ್ಹತೆನೂ ಇರಲ್ಲ. ನೋಡ್ದ್ಯಮ್ಮ, ಕೊನೆಗೂ ಒಗಟೆ. ತಪ್ಪು ಮಾಡಿಲ್ಲ. ಹಾಗಾದ್ರೆ ಎಷ್ಟು ದಿವಸದವರೆಗೂ ಇವ್ರು ಮಾಡಿರೋದೇನು? ಇಷ್ಟೇ ನಾವು ಕೇಳ್ಕೊಂಡು ಬಂದಿರೋದು. ನೀನು ಊಟ ಮಾಡು ಬಾ. ಬೇಡಮ್ಮ, ನನಗೆ ಹಸಿವಿಲ್ಲ. ಚಿಕ್ಕಪ್ಪ ಬಂದು ಹೇಳ್ದಾಗಿಂದ ಯಾಕೋ ಮನಸ್ಸೇ ಸರಿ ಇಲ್ಲ. ನೀನು ಊಟ ಮಾಡು. ನನಗಿನ್ನೆಲ್ಲಿ ಊಟ ಸೇರತ್ತೆ? ಸಂಸಾರ ಒಂದು ಹರ್ಕಲ್ ಬಟ್ಟೆ ಆಗೋಗಿದೆ. ಒಂದು ಕಡೆಯಿಂದ ಹೊಲಿತಾ ಹೋದರೆ ಇನ್ನೊಂದು ಕಡೆಯಿಂದ ಕಿತ್ಕೋತಾ ಹೋಗುತ್ತೆ. ಇದೇನ್ ತಾಯಿ, ನಿನ್ನನ್ನು ನಂಬಿದವರಿಗೆ ಪರೀಕ್ಷೆಗಳನ್ನು ಒಡ್ತೀಯ. ನಾನೇನು ತಪ್ಪು ಮಾಡಿದ್ದೀನಿ? ನಾನು ದುರಾಸೆ ಪಟ್ನ? ನನ್ನ ಮಗಳ ಆಯುಷ್ಯ ಕಿತ್ಕೊಂಡೆ, ಅದನ್ನು ಸ್ವೀಕರಿಸಿಬಿಟ್ಟಿದ್ದೀನಿ. ಅವಳು ಸಾಯೋದ್ರೊಳಗೆ ಅವಳ ಆಸೆಗಳನ್ನೆಲ್ಲ ಪೂರೈಸೋಣ ಅಂದ್ರೆ ಅದಕ್ಕೂ ಅಡ್ಡಿಪಡಿಸ್ತೀಯಲ್ಲ ತಾಯಿ. ನಿನ್ನ ಹೆಸರು ಹೇಳಿ ಮೋಸ ಮಾಡೋರಿಗೆ ಯಥೇಚ್ಛವಾಗಿ ಕೊಡ್ತೀಯ. ನಿನ್ನನ್ನೇ ಕನಸು ಮನಸ್ಸಿನಲ್ಲೂ ಪೂಜೆ ಮಾಡೋರಿಗೆ ಕಷ್ಟಗಳ ಮೇಲೆ ಕಷ್ಟ ಕೊಡ್ತೀಯಲ್ಲ ತಾಯಿ. ನನ್ನ ಮಗಳಿಗೆ ಆಸೆ ಪಟ್ಟಿದ್ದಾಳೆ ಒಂದು ರೇಷ್ಮೆ ಸೀರೆ ಉಡಬೇಕು ಅಂತ. ಆ ಆಸೆನೂ ಪೂರೈಸೋಕ್ಕಾಗಲ್ಲ ನನ್ನ ಕೈಲಿ ಎಂದ ಮೇಲೆ ನಾನೆಂತ ಅಪ್ಪ? ಕೃಪೆ ತೋರು ತಾಯಿ, ಅದನ್ನಾದ್ರೂ ಪೂರೈಸ್ತೀನಿ. ಕೃಪೆ ತೋರು ತಾಯಿ. ಶೇಖರಿ ಬರಲ್ಲ. ಶೇಖರಿ ಸ್ವಲ್ಪ ಅವನು ತಗೊಳಪ್ಪ. ಅಯ್ಯೋ, ಬಿದ್ದು ಹೋಗಿದೆ. ಕೊಡಿ. ಭಕ್ತರು ಕೊಟ್ಟು ಸೀರೆಗಳನ್ನೆಲ್ಲ ಬೀರು ಒಳಗೆ ಇಡಬೇಕು. ಮುಂದಿನ ವಾರ ಹರಾಜಾಗ್ತಾರಂತೆ. ಓ, ಮೊದಲೇ ಹೇಳೋದಲ್ವಾ ಇಷ್ಟು ಭಾರ ಹೊತ್ಕೊಂಡು ಹೋಗ್ತಿದ್ದೀರಿ? ಅಯ್ಯೋ, ಎಲ್ಲ ಜವಾಬ್ದಾರಿನೂ ನನ್ನ ತಲೆಗೆ ಕಟ್ಟಿದ್ದಾರೆ. ವಾರಕ್ಕೆ 10-15 ಸೀರೆ ಬರುತ್ತೆ. ಅದನ್ನು ಬೀರು ಒಳಗೆ ಇಡೋಣ ಅಂತ ಅಂದರೆ ಜಾಗ ಇಲ್ಲ. ಹೊರಗಡೆ ಇಡೋಣ ಅಂದರೆ ಯಾರನ್ನ ಕಳ್ದು ಕಾಪು ಹೊತ್ಕೊಂಡು ಹೋಗ್ಬಿಟ್ರೆ ಅಯ್ಯೋ. ಭಕ್ತರಿಗೆ ಸೀರೆ ಕೊಡೋ ಭಕ್ತಿ, ನಮಗೆ ಅವನ್ನ ಕಾವಲು ಕಾಯೋದು. ನಡಿ ಹೋಗೋಣ.
ಅಮ್ಮನ ದಂಬಿಗೆ ಚೂರ್ಣ ಕೊಡಬೇಕು, ಚಿಕ್ಕವನ್ ರವೀಂದ್ರನ ಕೆಮ್ಮಿಗೆ ಔಷಧಿ ಹಾಕಬೇಕು, ದೊಡ್ಡವನ್ ಧೀರೇಂದ್ರ ಮಲಗದ್ನೋ ಬಿಟ್ನೋ ಗಂಗೆಗೆ ಕಲಗಚ್ಚು ಕುಡಿಸ್ಬೇಕು. ಇಲ್ಲ ಅಂದರೆ ಅವಳು ಒಂದೇ ಸಮನೆ ಅಂಬೋ ಅಂಬೋ ಅಂತ ಕೂಗ್ತಿರ್ತಾಳೆ. ಸಂಜೆ 4 ಗಂಟೆಗೆ ಸರಿಯಾಗಿ ಪುಟ್ಟೇಗೌಡ ಬರ್ತಾನೆ ಹಾಲು ಕರಿಯೋಕ್ಕೆ. ಕೆಚ್ಚಲು ತೊಳಿಬೇಕು, ಕೊಟ್ಟಿಗೆ ಸ್ವಚ್ಛ ಮಾಡಬೇಕು. ಇದನ್ನೆಲ್ಲ ನನ್ನ ಹೆಂಡತಿ ಸುಲೋಚನೆ ಮಾಡ್ತಿದ್ಲು. ಪಾಪ ಅವಳು ಒಬ್ಳಿಗೆ ಕಷ್ಟ. ಅವಳು ಊಟ ಮಾಡಿದ್ಲೋ ಬಿಟ್ಲೋ ಒಂದು ಗೊತ್ತಾಗ್ತಾ ಇಲ್ಲ. ಅವಳನ್ನ ಬಿಟ್ಟು ನಾನು ಇಲ್ಲಿದ್ದೀನಿ. ಯಾಕೋ ಅವಳು ನೋಡ್ಬೇಕು ಅನಿಸ್ತಾ ಇದೆ. ನೀವು ಒಂದು ಕೆಲಸ ಮಾಡಿ, ನೀವು ಹೋಗಿ ಭೇಟಿ ಮಾಡ್ಕೊಂಬಂದ್ಬಿಡಿ, ನಾನು ಹೊರಟಿರ್ತೀನಿ. ಅವಳ ಮುಖ ಕಣ್ಮುಂದೆನೇ ಬಂದಂಗೆ ಆಗ್ತದೆ. ಬಂದಾಗ ಆಗುತ್ತೆ. ಈ ಬೆಂಗಾಡ್ನಲ್ಲಿ ನನ್ನೊಬ್ಬನ್ನೇ ಬಿಟ್ಬಿಟ್ಟು ನೀನು ಹಾಯಾಗಿ ಹೋಗ್ಬಿಡು. ಅವ್ರು ಬರ್ತಾರೆ ಬರ್ತಾರೆ ಅಂತ ನಾನು ಕಾಯ್ತಾ ಇರ್ತೀನಿ. ಬರ್ತಾರೆ ಸ್ವಾಮಿ, ಹೋಗಿದಾರಲ್ಲ. ಯಾವನ ಮಣಿಕಂಠ ಒಳ್ಳೆ ಬಚ್ಚಲ್ ತೊಳೆಯೋನಾಗಿದ್ದಾನೆ. ಅವನು ನನಗೆ ಕಡ್ಕಿನ ಭೇಟಿ ಮಾಡಿಸ್ತಾನ. ಹೆಸರು ಹೇಳ್ಬೇಡಿ, ದೊಡ್ಡವರು ಅನ್ನಿ ದಯವಿಟ್ಟು. ನಿನಗ ಅವ್ನು ದೊಡ್ಡವನಿರ್ಬೋದು, ಯಾಕೆ ಅಂದರೆ ನೀನು ಚಿಕ್ಕವನು. ನನಗೆ ಯಾವ ರೀತಿನಲ್ಲೋ ಅವ್ನು ದೊಡ್ಡವನಲ್ಲ. ಓಹೋ, ದೊಡ್ಡವರು ಅಲ್ದಿದ್ರೆ ಅವ್ರು ನೀವು ಇಲ್ಲಿವರೆಗೂ ಹುಡ್ಕೊ ಬರ್ತಿದ್ರಾ? ನನ್ನಿಂದ ವಾಮ ಮಾರ್ಗದ ಸಾಧನೆ ಅಸಾಧ್ಯ, ಅದಕ್ಕೆ ಬಂದಿದ್ದೀನಿ. ಅಲ್ಲಿಗೆ ನಿಮ್ಮ ಕೈಲಾಗದವರ ಕೆಲಸನ ಅವ್ರು ಮಾಡ್ತಿದ್ದಾರೆ ಅಂದರೆ ಅವರು ನಿಮಗಿಂತ ದೊಡ್ಡವ್ರು ತಾನೆ? ನಾನು ಮಾಡೋ ಪೂಜೆ ಅವ್ನು ಮಾಡೋದಕ್ಕಾಗುತ್ತಾ? ನಾನು ಮಾಡೋ ಷೋಡಶೋಪಚಾರದ ಪೂಜೆ ಅವ್ನು ಮಾಡೋದಕ್ಕಾಗುತ್ತಾ? ಅವ್ರ ವಿದ್ಯೆಯಲ್ಲಿ ಅವ್ನು ದೊಡ್ಡವನು, ನನ್ನ ವಿದ್ಯೆಯಲ್ಲಿ ನಾನು ದೊಡ್ಡವನು. ಏನು ಸ್ಪರ್ಧೆನಾ? ಪಾಂಡಿತ್ಯದ ಪ್ರದರ್ಶನನಾ? ಅವರು ಮಂಡಲ ಮಿಶ್ರ, ನೀವು ಶಂಕರಾಚಾರ್ಯ ಅನ್ಲಿಕ್ಕೆ. ಪುರಾಣ ಬೇಡ, ಕರ್ಸೋ ಬೇಗ. ಈಗ ನಿಮ್ಮ ಸಾಧನೆಗೆ ತಡೆ ಯಾರು ಅಂದ್ರಿ? ತ್ರಿಪುರ ಸುಂದರಿ. ಸಾಕ್ಷಾತ್ ಅಮ್ಮನವರೇ ನಿಮ್ಗೆ ತಡೆನಾ? ಅವ್ರನ್ನೇ ಎದುರಾಕೋತಿದ್ದೀರಾ? ನನ್ನ ಸಾಧನೆಗೆ ಯಾರನ್ನ ಬೇಕಾದ್ರೂ ಎದುರು ಹಾಕೊಳ್ತೀನಿ. ಇಲ್ಲಿ ತಡೆಯಾಗಿರೋದು ಅಮ್ಮನವರಲ್ಲ, ತ್ರಿಪುರ ಸುಂದರಿ ಅನ್ನೋ ಒಂದು ಹುಡುಗಿ. ಏಕಶ್ಚಿತ ಒಂದು ಹೆಣ್ಣನ್ನ ನಿವಾರಿಸಕ್ಕಾಗ್ಲಿಲ್ಲ ನಿಮ್ಮ ಕೈಲಿ. ಏನ್ ವಿದ್ಯೆ ಕಲ್ತಿದ್ದೀರಿ? ನಿನ್ನ ಕಾಲದೇವ ಕಡ್ಕಿನ. ಶೇಖಿ, ಹೊರಗಡೆ ಭಕ್ತರಿಗೆ ಪೂಜೆನೂ ಮಾಡಿಕೊಡ್ಬೇಕು, ನಾವು ಕತ್ತೆ ಥರ ಕೆಲಸನೂ ಮಾಡಬೇಕು. ನನಗನ್ಸುತ್ತೆ ಆದಷ್ಟು ಬೇಗನೆ ಈ ಕೆಲಸನ ಬಿಟ್ಬಿಟ್ಟು ಹೋಗ್ಬಿಡೋಣ ಅಂತ. ಅಲ್ಲ ಆರಾಧ್ಯರೇ, ಬೈಕೋತಾ ಕೆಲಸ ಮಾಡ್ತೀರಿ, ಶ್ರದ್ಧೆ ಇಲ್ಲದೆ ಪೂಜೆ ಮಾಡ್ತೀರಿ. ಹೀಗೆ ಮಾಡಿದ್ರೆ ಪೂಜೆ ಮಾಡಿಸೋರಿಗೆ ಅದ್ರ ಫಲ ದಕ್ಕುತ್ತಾ? ನೋಡಪ್ಪ, ನಾವು ಒಂಥರ ಪೋಸ್ಟ್ ಮ್ಯಾನ್ಗಳಿದ್ದಾಗೆ. ತಿಥಿಗೂ ನಾವು ತೊಗೊಂಡೋಗಿ ಮನಿ ಆರ್ಡ್ರ್ ಕೊಡಬೇಕಾಗುತ್ತೆ, ಧರ್ಮಸ್ಥಳಕ್ಕೂ ಮನಿ ಆರ್ಡ್ರ್ ಕೊಡಬೇಕಾಗುತ್ತೆ. ನಮ್ಮ ಪಾಪ ಪುಣ್ಯ ಎಲ್ಲ ಅವ್ರಿಗಿರುತ್ತಪ್ಪ, ಪೋಸ್ಟ್ ಮ್ಯಾನ್ಗೆಲ್ಲಿರುತ್ತೆ. ತಗೊಳ್ಳಿ. ನೋಡಪ್ಪ, ಭಕ್ತರು ಪರಾಕಾಷ್ಠೆ ಎಲ್ಲಿ ಮುಟ್ಟಿದೆ ಅಂದರೆ ಈ ಸೀರೆ 16,000 ರೂಪಾಯಿ ಅಂತೆ. ಕಾಣಿಕೆ ಅಂತ ಅವನು ಅದಿನ್ನೂ ದುಬಾರಿ ಸೀರೆನೇ ತಗೊಂಬಂದು ಉಡಿಸ್ದ. ಆದರೆ ದುಬಾರಿ ಸೀರೆ ಉಡಿಸೋದಲ್ಲ, ಅವನು ಶ್ರೀಮಂತಿಕೆನ ಪ್ರದರ್ಶನ ಮಾಡಬೇಕಾಗಿತ್ತು. ದುಬಾರಿ ಸೀರೆ ಅಂತ ಹೇಳಿ ಕೊಟ್ಟ. ಇವನ ಭಕ್ತಿಗೆ ಏನಪ್ಪ ಹೇಳ್ತೀಯಾ? ಅರ್ಚಕ್ರೆ, ಕುಂಕುಮಾರ್ಚನೆ ಆಗ್ಬೇಕಂತೆ, ಬೇಗ ಬನ್ನಿ. ಬಂದೆ ಬಂದ್ರಾ? ಅಯ್ಯೋ ಬಂದೆ ಇರ್ರಿ. ಒಳ್ಳೆ ಕಥೆ ಆಗೋಯ್ತು.
ಅಪ್ಪ ನನ್ನ ಮದ್ವೆಗೆ ಮುಂಚೆ ಒಳ್ಳೆ ಬೆಲೆ ಬಾಳೋ ರೇಷ್ಮೆ ಸೀರೆ ಉಟ್ಕೊಂಡು ನನ್ನ ಸ್ನೇಹಿತರ ಮುಂದೆಲ್ಲ ತೋರಿಸ್ಕೋಬೇಕು ಅಂತ ಆಸೆ. ಈ ಜನ್ಮದಲ್ಲಿ ಬೆಲೆ ಬಾಳೋ ರೇಷ್ಮೆ ಸೀರೆ ಉಡೋಕ್ಕಾಗಲ್ಲ ಅನ್ಸುತ್ತೆ. ನೋಡೋಣ. ಎಷ್ಟು ಚೆನ್ನಾಗಿದೆ ಅಪ್ಪ. ನಾನು ಈಗಲೇ ಉಟ್ಕೊಳ್ಳ ಇದನ್ನ. ನಾನು ಇದನ್ನ ಉಟ್ಕೊಳ್ಳೋದನ್ನ ನೀವೆಲ್ಲ ನೋಡಿದ್ರೆ ನಂಗೆ ಇನ್ನೂ ಖುಷಿ ಆಗುತ್ತೆ. ತಾಯಿ, ಈ ದಾರಿನ ನೀವೇ ತೋರಿಸ್ತಿದ್ಯಾ ಅನ್ಕೊಂಡಿದ್ದೀನಿ. ಇದು ನನ್ನ ಮಗಳ ಆಸೆ. ಅವಳ ಆಸೆನ ಈಗ ನಾನು ಈಡೇರಿಸ್ತಿದ್ರೆ ಇನ್ಯಾವತ್ತೂ ಈಡೇರಿಸೋಕ್ಕಾಗೋಲ್ಲ. ಅದಕ್ಕಾಗಿ ನಾನು ಮಾಡ್ತಿರೋ ಈ ತಪ್ಪಿಗೆ ನೀನು ನನಗೇನಾದರೂ ಶಿಕ್ಷೆ ಕೊಡು. ಆದರೆ ನನ್ನ ಮಗಳು ಈ ಸೀರೆ ಉಡಬೇಕು. ತಾಯಿ, ಮಹಾತಾಯಿ, ನಾನು ಮಾಡ್ತಿರೋ ಈ ತಪ್ಪನ್ನ ಕ್ಷಮಿಸ್ಬಿಡು ತಾಯಿ, ಕ್ಷಮಿಸ್ಬಿಡಮ್ಮ. ಶೇಖ್ರಿ, ಏನೋ ಅದ ಕೈಯಲ್ಲಿ ಏನೋ ಇದ್ದಾಗಿದೆ. ಇಲ್ಲ, ಏನಿಲ್ಲ. ಏ ರಾಜೇಶ, ಅಶೋಕ, ಮಲ್ಯ ಬರ್ರೋ. ಶೇಖ್ರಿ ಏನೋ ಕತ್ಕೊಂಡು ಹೋಗ್ತಾ ಇದ್ದಾನೆ, ಹಿಡ್ಕೊಳ್ಳೋಣ ಬರ್ರೋ.